ಪೆಟ್ರೋಲ್ ಖಾಲಿ. ಪೆಟ್ರೋಲ್ ಹಾಕಿ 2 ದಿವಸ ಆಯಿತು. ಹಾಲ್ ಹಾಫ್ ಲೀಟ್ರು. ನಿದ್ದೆ ಬಂದರೆ ಬೈಕ್ ಹಾಕ್ಕೊಳ್ಳೋಕ್ಕೆ ಟೆಸ್ಟ್ ಕೊಟ್ಟಿದ್ದಾರೆ. ಬರೆಯೋದೇ ಇವಾಗ ಫುಲ್ ಡ್ಯಾಮೇಜ್ ಇದೆ. ಒಂದು ಕಾರ್ ನೋಡಿ ಟೆನ್ಷನ್ ಆಗ್ತೈತೆ ನೋಡಿ. ಬಸ್ಸಲ್ಲಿ ಹೋಗೋದಕ್ಕೆ ಒಂಥರ ಮನಸ್ಸು ಬರ್ತಾಯಿಲ್ಲ ಇವಾಗ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮಸ್ಕಾರ. ಇವತ್ತು ಆಲ್ರೆಡಿ ನಾವು ರೆಡಿ ಆಗಿ ಆಲ್ರೆಡಿ ಜಿಮ್ಗೆ ಹೊಟ್ಟಿದ್ದೀವಿ. 7 o'clock ಆಗಿದೆ ಆಲ್ರೆಡಿ. ಏನು ಬೇಗ ಹೋಗೋಣ. 2-3 ದಿವಸದಿಂದ ಜಿಮ್ಗೆ ಹೋಗಿಲ್ಲ ನಾನು. ಗಾಡಿ ನೋಡಿ, ಗಾಡಿ ಇಲ್ಲಿದೆ. ಪೆಟ್ರೋಲ್ ಖಾಲಿ. ಪೆಟ್ರೋಲ್ ಹಾಕಿ 2 ದಿವಸ ಆಯಿತು. 2 ದಿವಸದಿಂದ ಓಡಾಡ್ಕೊಂಡೇ ಇದ್ದೀವಿ. ಗಾಡಿನೇ ಯೂಸ್ ಮಾಡಿದರೆ 2 ದಿವಸದಿಂದನೂ. ಇವತ್ತು ವೆಡ್ನಸ್ಡೇ ಅಂದರೆ ಕಲರ್ ಡ್ರೆಸ್. ಇವತ್ತು ಬೇಗ ಹೋಗಿ ಬೇಗ ಬರಬೇಕು. ಬೇರೆ ನೆನ್ನೆ ಕಾಲೇಜ್ಗೆ ಹೋಗಿಲ್ಲ ಆ್ಯಕ್ಚುಲಿ. ಬಂದು ನೆನ್ನೆ ಮನೇಲೇ ಇದೆ. ಶೋಲ್ಡ್ರ್ ಇಟ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿ ಮನೇಲೇ ಇದ್ಬಿಟ್ಟಿದ್ದೆ ನಾನು. ಇವತ್ತು ಓಕೆ ಸ್ಟಡಿ ಆಗಿಬಿಟ್ಟಿದ್ದೀನಿ. ಇವತ್ತು ಹೋಗಿ ಮಸ್ತಾಗಿ ವರ್ಕೌಟ್ ಮಾಡಿಕೊಂಡು ಮಸ್ತಾಗಿ ಜಾಲಿಯಾಗಿ ಬಂದು ಕಾಲೇಜ್ಗೆ ಹೋಗ್ಬೇಕು ಇವತ್ತು. ಬನ್ನಿ ಬೇಗ ಹೋಗೋಣ. A few hours later. ಸೊ ವರ್ಕೌಟ್ ಮುಗಿಸ್ಕೊಂಡು ಆಲ್ರೆಡಿ ಮನೆಗೆ ಹೊರಟಿದ್ದೀವಿ. ಹೋಗೋ ದಾರಿಯಲ್ಲಿ ಆಲಿಸ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಆಗಿ ಕಾಲೇಜ್ಗೆ ಹೋಗಬೇಕು. ಬಂದು ಹೋಗಿ ಆಲಿಸ್ಕೊಂಡು ಹೋಗ್ಬಿಡೋಣ. ಹಂಗೆ ಹೋಗ್ಬೇಕು. ನನಗೆ ಲೇಟ್ ಆಗಿಬಿಟ್ಟಿದೆ. ಆಲ್ರೆಡಿ 8 ಗಂಟೆ ಆಗ್ಬಿಟ್ಟೈತೆ. ಹಾಲ್ ಹಾಫ್ ಲೀಟ್ರು. ಅಲ್ಲಿ ಇಸ್ಕೊಂಡಾಯ್ತು. ಕೊಟ್ಟಿದ್ದೀವಿ ಹಾಲು ಮತ್ತು 2 ಚಾಕ್ಲೇಟು ಹ್ಯಾಪಿಡೆಂಟು. ನಿದ್ದೆ ಬಂದರೆ ಬಾಯಿಗೆ ಹಾಕ್ಕೊಳ್ಳೋಕ್ಕೆ. ನಿದ್ದೆ ಅಂತ ಮಧ್ಯಾಹ್ನ ಊಟ ಆದಮೇಲೆ ಹಿಂಗೆ ಎಲ್ಲಿಯುತ್ತೆ ಗೊತ್ತಾ, ಭಯಂಕರ ನಿದ್ದೆ ಎಳಿಯುತ್ತೆ. ಅದಕ್ಕೆ ಏನು ಮಾಡೋದು, ಚಾಕ್ಲೇಟ್ ಕೊಳಿಸಿ ಇನ್ಮೇಲೆ ಬ್ಯಾಗ್ ಹಾಕ್ಕೊಂಡು ಹೋಗೋಣ ಅಷ್ಟೇ. ಏನಾದರೂ ಒಂದು ಮಾಡಿ ಕ್ಲಾಸ್ ಕೇಳಬೇಕಲ್ಲ. ನಿದ್ದೆ ಮಾಡಿಬಿಟ್ರೆ ಆಗುತ್ತಾ ಕ್ಲಾಸ್ ಕೇಳೋದಕ್ಕೆ? ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಚೆನ್ನಾಗಿ ಓದಬೇಕಂದ್ರೆ ಕ್ಲಾಸ್ ಕೇಳಲೇಬೇಕು. ಏನೋ ಒಂದು ಮಾಡಲೇಬೇಕು. ನೀವು ಬನ್ನಿ. ನೀನು ಬಂದೆ, ಮನೆ ಹತ್ರ ಇದ್ದೇನೆ. ಹೋಗಿ ಪಟ್ಟಂತ ರೆಡಿ ಆಗಬೇಕು ಇವಾಗ. ಬಸ್ ಆಲ್ರೆಡಿ ಹೋಗುವಂತೆ. ನೆಕ್ಸ್ಟ್ ಬಸ್ ಬರೋದಕ್ಕೆ ಹತ್ಕೊಂಡು ಹೋಗ್ತಾ ಇರೋಣ. A few hours later. ಬಸ್ ಆಲ್ರೆಡಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ನೋಡು 9:38 ಆಗ್ತಿರುತ್ತೆ ಟೈಮು. 9:45 ಲಾಸ್ಟ್ ಕಾಲೇಜ್ ಗೇಟ್ ಓಪನು. ಹೋದರೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ಟೆನ್ಷನ್ ಇಲ್ಲ ಅಪ್ಪುನೇನಾ. ನೆನ್ನೆ ಅಂತೂ ಹೋಗಿದ್ದೆ. ಇವತ್ತಿನ ಹೋಗ್ತಾಯಿದ್ದೀವಿ. ಬಸ್ಸು ನಿಲ್ಲಿಸೇ ಬಿಟ್ಟಿರೋ ಅರ್ಧ ದಾರಿಯಲ್ಲಿ. ಹೋಗ್ಬೇಕಂತಲೇ ಲೇಟು. ಡೈಲಿ ಇದೆ ಖುಷಿ ಜಾಲಿ ಮಾಡ್ತಾಯಿರೋದೆ. ಅಂತೂ ಬಂದ್ವಿ. ಟೆಸ್ಟ್ ಕೊಟ್ಟಿದ್ದಾರೆ. ಬರೆಯೋದೇ ಇವಾಗ. ಮನೆಗೆ ಹೋಗಿ 5 ನಿಮಿಷದಲ್ಲಿ ಫುಲ್ ಮಜಾ ಮಾಡ್ತಾ ಇರೋದು. ಫುಲ್ ಡ್ಯಾಮೇಜ್ ಅಂತಿಂತ ಕಾಲೇಜ್ ಬಿಟ್ಟು ಬಂದರೆ ಹೋಗೋದಾರಿದೆ. ಒಂದು ಕಾರ್ ನೋಡಿ ಟೆನ್ಷನ್ ಆಗ್ತೈತೆ ನೋಡಿ. ಅದೇ ಕಾರು ಸೈಕ್ ಅಂದರೆ ಸೈಕ್ ಒಳ್ಳೆ ಕಾರು. ಇನ್ನೂ ಒಂದು ಸ್ಕ್ರ್ಯಾಚ್ ಕೂಡ ಇಲ್ಲ ಅದರಲ್ಲಿ. ಮಸ್ತಾಗಿತ್ತು ಮಾತ್ರ, ನೋಡೋಕೆ ಮಾತ್ರ ಸೈಕಾಗಿದೆ. ನೀವೆಲ್ಲಾದ್ರೂ ಆ ಥರ ಕಾರ್ ನೋಡಿದರೆ ಕಮೆಂಟ್ ಹಾಕಿ. ಅಂತೂ ಇಂಥ ಬಸ್ಸಿಂದ ಇಲ್ದ್ರಿ. ಬಸ್ಸಲ್ಲಿ ಬರೋ ಅಷ್ಟಾಗಿದೆ ಸತಾದಂಗೆ ಆಗುತ್ತೆ. ಫುಲ್ಲು ತಲೆನೋವು ಬೇರೆ ಒಂದು ಕಡೆ ಥರ ಆಗುತ್ತೆ. ಬಸ್ಸಲ್ಲಿ ಬರ್ತಾಯಿದ್ರೆ ಟೆನ್ಷನ್ ಆಗುತ್ತೆ. 10 ಸಲ ಬ್ರೇಕ್ ಹಿಡಿದ್ರೆ 10 ಸಲನೂ ಒಟ್ಟ ಎಲ್ಲ ತಿರುಗಿಬಿಡ್ತೈತೆ ಮಾತ್ರ. ಇವತ್ತಂತೂ ಮೊನ್ನೆನೇ ಹಿಂಗೆ ಐತಿ, ಇವತ್ತು ಹಿಂಗೆ ಆಗ್ತಿದೆ. ಬಸ್ಸಲ್ಲಿ ಹೋಗೋದಕ್ಕೆ ಒಂಥರ ಮನಸ್ಸು ಬರ್ತಾಯಿಲ್ಲ ಇವಾಗ ಬರ್ತಾ ಏನು ಮಾಡೋದೋ ಏನೋ ಒಂದು ಐಡಿಯಾನೇ ಇಲ್ಲ. ಆಲ್ರೆಡಿ ಇನ್ನೇನು ಸಿಗ್ನಲಲ್ಲಿ ಇದ್ದೀವಿ. ರೋಡ್ ಕ್ರಾಸ್ ಮಾಡಿ ಮನೆಗೆ ಹೋಗೋದೆ. ಇನ್ನೊಂದು 10 ನಿಮಿಷ ಆಗೈತೆ ಮನೆಗೆ ಹೋಗೋಷ್ಟೊತ್ತಿಗೆ. ಬನ್ನಿ ಬೇಗ ಹೋಗ್ಬಿಡೋಣ. ಸೊ ಹಿಂಗೋ ಇವತ್ತಿನ ದಿನ ಕಂಪ್ಲೀಟ್ ಮಾಡಿಬಿಡ್ರಿ. ಏನು ಹೇಳ್ತಾರೆ, ಬೆಳಗ್ಗೆ ಹೆಂಗೆ ಎದ್ದೊಳ್ತೀವಿ, ಸಾಯಂಕಾಲ ಹೆಂಗೆ ಆಗುತ್ತೆ ಅಂತಲೂ ಗೊತ್ತಾಗಲ್ಲ.
ಬೆಳಗ್ಗೆಗೂ ಸಾಯಂಕಾಲ ಎಷ್ಟು ಬೆಳಗ್ಗೆಗಳು ಎಷ್ಟು ಸಾಯಂಕಾಲಗಳು ಕಳೆದೋಗ್ಬಿಡುತ್ತೋ ಈ ಡೈಲಿ ಅನ್ನೋ ದಿನದಲ್ಲಿ. ಬಟ್ ಆದರೂ ಏನೋ ಒಂದೊಂದು ದಿವಸ ಕೂಡ ಹಂಗೋ ಹಿಂಗೆ ನಡೆದ್ಬಿಡುತ್ತೆ. ಒಂದು ದಿವಸ ಬೇಜಾರಿರುತ್ತೆ, ಒಂದೊಂದು ದಿವಸ ಖುಷಿ ಇರುತ್ತೆ, ಒಂದು ದಿವಸ ಫುಲ್ ಸ್ಯಾಡ್ ಅಂದರೆ ಸ್ಯಾಡ್ ಅಲ್ಲೋ ಥರ ಸೀನ್ ಇರುತ್ತೆ, ಒಂದೊಂದು ದಿವಸ ಸಿಕ್ಕಾಪಟ್ಟೆ ಕೋಪ ಬರೋ ಥರನೂ ಇರುತ್ತೆ. ನನ್ನಂತೂ ಏನು ಕೋಪ ಎಲ್ಲ ಅಷ್ಟು ಬೇಗ ಬರೋಲ್ಲ, ನಾರ್ಮಲಾಗೇ ಇರ್ತೀರಿ. ಸೊ ನೀವು ಕೂಡ ಎಲ್ಲರೂ ಆರಾಮಾಗಿ ನಿಮ್ಮ ದಿನಾನ ಕಂಪ್ಲೀಟ್ ಮಾಡಿದೆ ಅಂದ್ಕೊತೀನಿ. ಸೊ ಎಲ್ಲ ಊಟ ಮಾಡಿ ಎಲ್ಲರೂ ಆರಾಮಾಗಿ ಮಲ್ಕೊಳ್ಳಿ. ಸೊ ನಾನು ಮನೆಗೆ ಬಂದಿದ್ದೀನಿ, ನಾನು ಕೂಡ ಊಟ ಮಾಡಬೇಕು. ಊಟ ಮಾಡಿಕೊಂಡು ನಾನು ಕೂಡ ರೆಸ್ಟ್ ಮಾಡೋದೆ. ಸೊ ಸಿಗೋಣ ನಾಳೆ ವ್ಲಾಗಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಗೈಸ್, ಟೇಕ್ ಕೇರ್, ಬಾಯ್ ಬಾಯ್.